ಚುನಾವಣೆ ಹೊತ್ತಲೇ ಕರ್ನಾಟಕಕ್ಕೆ ಕಾವೇರಿ ಕಂಟಕ ಬಂದೆರಗಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಬಿಡಿ, ಏಪ್ರಿಲ್ ಮೇ ತಿಂಗಳ ನೀರನ್ನ ಬಿಡುಗಡೆ ಮಾಡಿ. ಕರ್ನಾಟಕ ಚುನಾವಣೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನೀರು ಬಿಟ್ಟಿಲ್ಲ ಅಂದ್ರೆ ಅದಕ್ಕೆ ತಕ್ಕ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಪ್ರಮುಖವಾಗಿ ಈಗಾಗಲೇ 4 ಟಿಎಂಸಿ ನೀರನ್ನ ಕಳೆದ 2 ತಿಂಗಳ ಬಾಕಿಯನ್ನ ಬಿಡಬೇಕಾಗಿತ್ತು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಮಗೆ ನೀರಿಗೆ ತತ್ವಾರ ಇರೋದ್ರಿಂದ, ಜೊತೆಗೆ ಕೇಂದ್ರ ಸರ್ಕಾರ ಬಿ ಸ್ಕೀಮನ್ನು ಅಂದರೆ ಸ್ಕೀಮ್ ಇನ್ನೂ ಕೂಡ ಮಾಡದೇ ಇರೋದ್ರಿಂದ, ಅದರ ರೂಪುರೇಷೆಗಳು ರೆಡಿ ಆಗದೇ ಇರೋದ್ರಿಂದ ನೀರನ್ನು ಬಿಟ್ಟಿಲ್ಲ ಅಂತಕ್ಕಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಾ ಇದ್ದರೆ, ಮತ್ತೊಂದು ಕಡೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಸ್ಕೀಮ್ ರೆಡಿ ಆಗೋ ತನಕ ನಾವೆಷ್ಟು ಹೇಳಿದ್ದೀವಿ ಅಷ್ಟು ನೀರನ್ನು ಬಿಡಿ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ಕರ್ನಾಟಕ ಸರ್ಕಾರಕ್ಕೆ ಆದೇಶವನ್ನು ನೀಡಿದೆ. ಹಾಗಾಗಿ 4 ಟಿಎಂಸಿ ನೀರನ್ನು ಏಪ್ರಿಲ್ ಮೇ ತಿಂಗಳ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳ 4 ಟಿಎಂಸಿ ನೀರನ್ನು ಕರ್ನಾಟಕಕ್ಕೆ ಬಿಡಿ ಅಂತಕ್ಕಂಥ ನಿರ್ದೇಶನ ಸಿಕ್ಕಿದೆ. ಇನ್ನು ತಮಿಳುನಾಡಿನ ವಾದ ಏನು ಅಂತ ನೋಡೋದಾದ್ರೆ, ನಮ್ಮನ್ನ ಸಲಿಗೆಗೆ ತೆಗೆದುಕೊಳ್ಳಲಾಗಿದೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಪಾಲಿನ ನೀರನ್ನ ಕರ್ನಾಟಕ ಬಿಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ವಾದ ಮಂಡನೆಯನ್ನ ಮಾಡಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಇವತ್ತು ಕರ್ನಾಟಕ ಸರ್ಕಾರಕ್ಕೆ 4 ಟಿಎಂಸಿ ನೀರನ್ನ ಬಿಡಿ, ಇಲ್ಲ ಪರಿಣಾಮವನ್ನ ಎದುರಿಸಿ ಅಂತ ಒಂದು ರೀತಿ ಆದೇಶವನ್ನ ನೀಡಿದೆ. ಇನ್ನು ಕೇಂದ್ರ ಸರ್ಕಾರದ ಪರ ವಕೀಲರ ವಾದ ಏನು, ಅಟಾರ್ನಿ ಜನರಲ್ ವಾದ ಏನು ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಸದ್ಯಕ್ಕೆ ಚುನಾವಣೆ ನಡೀತಾ ಇದೆ. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸಚಿವರು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿರ್ವಹಣಾ ಮಂಡಳಿ ಕುರಿತ ಸ್ಕೀಮ್ಗೆ ಅಂತಿಮ ರೂಪವನ್ನ ಕೊಡಲಾಗಿಲ್ಲ. ಹೀಗಾಗಿ ಚುನಾವಣೆ ಮುಗಿಯುವವರೆಗೂ ಕಾವೇರಿ ವಿಚಾರಣೆಯನ್ನ ಮುಂದೂಡಿ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮೋದಿ ಸರ್ಕಾರದ ವಾದವಾಗಿದೆ. ಹಾಗಾಗಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಲಾಗಿದೆ. ಮಂಗಳವಾರ ಸ್ಕೀಮ್ನ ಕರಡು ಪ್ರತಿಯನ್ನು ಸಲ್ಲಿಸಲು ಕೇಂದ್ರಕ್ಕೆ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಒಟ್ಟಾರೆ ಸುಪ್ರೀಂ ಕೋರ್ಟ್ ಕೂಡ ಬಗ್ತಾ ಇಲ್ಲ. ನಿಮ್ಮ ಚುನಾವಣೆ ಇದ್ರೆ ಅದು ನಿಮಗೆ, ಆದರೆ ಕುಡಿಯೋದಕ್ಕೆ ಕೂಡ ತಮಿಳುನಾಡಿನಲ್ಲಿ ನೀರಿಲ್ಲದೆ ಇರತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಅವರ ಪಾಲಿನ 4 ಟಿಎಂಸಿ ನೀರನ್ನು ಬಿಡಿ ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಆದೇಶ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ ಅವರಿಂದ. ಶಬೀರ್, ಈಗ ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಂಗಳವಾರ ಸ್ಕೀಮ್ನ ಕರಡು ಪ್ರತಿ ಸಲ್ಲಿಸಿ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಅಂದರೆ ಮಂಗಳವಾರದ ತನಕ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತನ, ಮಂಗಳವಾರದ ಒಳಗಡೆ 4 ಟಿಎಂಸಿ ನೀರನ್ನ ಬಿಡಿ ಅಂತನ ರಾಜ್ಯ ಸರ್ಕಾರಕ್ಕೆ ಆದೇಶ? ಅರವಿಂದ್, ಬಹಳ ಪ್ರಮುಖವಾಗಿ 4 ಟಿಎಂಸಿ ನೀರನ್ನ ಮೊದಲು ತಮಿಳುನಾಡಿಗೆ ಹರಿಬಿಡ್ಬೇಕು, ಅದು ಒಂದು ಕಡೆ. ಆದ್ರೆ ಸ್ಕೀಮ್ನ ವಿಚಾರ ಬೇರೆ ಆಗಿದೆ, 4 ಟಿಎಂಸಿ ನೀರನ್ನ ಹರಿಬಿಡುವಂತ ವಿಚಾರ ಬೇರೆ ಆಗಿದೆ. ಈ ಹಿಂದೆ ಏನು ಸಾಮಾನ್ಯವಾಗಿ ಕರ್ನಾಟಕದಿಂದ ತಮಿಳುನಾಡಿಗೆ ನೀರನ್ನ ಹರಿಸಲಾಗ್ತಿತ್ತು, ಅದೇ ರೀತಿಯಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನು 4 ಟಿಎಂಸಿ ಏನು ಅವ್ರಿಗೆ ಕೊಡ್ಬೇಕಾಗಿತ್ತು, ಆ ಒಂದು ವಿಚಾರದಲ್ಲಿ 4 ಟಿಎಂಸಿ ನೀರನ್ನ ಈಗ ಕೊಡಿ. ತಮಿಳುನಾಡಲ್ಲೂ ಕೂಡ ಬರಗಾಲ ಇರೋದ್ರಿಂದ ಅಲ್ಲಿ ಕೂಡ ಕುಡಿಯೋ ನೀರಿನ ಅವಶ್ಯಕತೆ ಇರೋದ್ರಿಂದ ಮೊದಲ ಹಂತದಲ್ಲಿ ಕರ್ನಾಟಕದಲ್ಲೂ ಕೂಡ ಕುಡಿಯೋ ನೀರಿನ ತಾತ್ಪರ್ಯ ಇದೆ. ಆದ್ರೆ ಒಂದಿಷ್ಟು ನೀರನ್ನ ತಮಿಳುನಾಡಿಗೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ಈಗ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಬಿಡಿ. ಆ ಸ್ಕೀಮ್ ರಚನೆ ಮಾಡೋ ವಿಚಾರ ಏನಿದೆ ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ನಾವು ಕಟ್ಟುನಿಟ್ಟಿನ ಆದೇಶವನ್ನ ಮಾಡ್ತೀವಿ. ಆದಷ್ಟು ಶೀಘ್ರದಲ್ಲಿ ಸ್ಕೀಮ್ ಅನ್ನ ರಚನೆ ಮಾಡಿಸಿ 2-3 ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ. ಅದಕ್ಕೂ ಪೂರ್ವಭಾವಿಯಾಗಿ 4 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಹರಿಬಿಡಬೇಕು ಅಂತ ಇದಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದು ಒಂದೆಡೆ. ಆದ್ರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಚಾಟಿಯನ್ನ ಬೀಸಿದೆ. ಚುನಾವಣೆ ಇದ್ರೆ ಅದು ನಮಗೆ ಸಂಬಂಧ ಇಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಯಾವುದೇ ಚುನಾವಣೆಗೂ ಕೂಡ ಅನ್ವಯಿಸಿಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿ ಏನು ಸ್ಕೀಮ್ ಅನ್ನ ರಚನೆ ಮಾಡಬೇಕು, ಆ ಒಂದು ವ್ಯವಸ್ಥೆಯ ಕುರಿತು ಸ್ಕೀಮ್ ಅಂದ್ರೆ ಹೇಗಿರ್ಬೇಕು, ಅದರ ರಚನೆ ಮತ್ತು ಕಾರ್ಯ
ಮತ್ತು ಅಲ್ಲಿ ಇರುವಂತಹ ಒಂದು ಏನು ಸೀಮಿತ ಏನು ಒಂದಿಷ್ಟು ಕೆಟ್ಟುನಿಟ್ಟಿನ ಕೆಲಸಗಳೇನಿರುತ್ತೆ ಆ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಆದೇಶವನ್ನ ನೀಡಿದ್ದಾರೆ. ಈ ಹಿಂದೆ ಕೂಡ ಅಂದ್ರೆ ಏನು ಫೆಬ್ರವರಿ 16ರಂದು ತೀರ್ಪು ಬಂದಿತ್ತು. ಅವತ್ತೇ ಕೂಡ 6 ವಾರದಲ್ಲಿ ಸ್ಕೀಮ್ ರಚನೆ ಮಾಡಬೇಕು ಅಂತ ಹೇಳಿತ್ತು. ಆದ್ರೆ ಕೇಂದ್ರ ಸರ್ಕಾರ 3 ತಿಂಗಳ ಸಮಯಾವಕಾಶನ ಕೇಳಿತ್ತು. ಅದಾದ ಮೇಲೂ ಕೂಡ ಅರ್ಜಿಯನ್ನ ವಜಾ ಮಾಡಿತ್ತು. ಅದಾದ ಮೇಲೆ ಮತ್ತೆ ಕೇಂದ್ರ ಸರ್ಕಾರ 2 ವಾರಗಳ ಸಮಯವನ್ನ ಕೇಳ್ತು. ಆದ್ರೆ ಕಟ್ಟುನಿಟ್ಟಾಗಿ ಸುಪ್ರೀಂ ಕೋರ್ಟ್ ಮೊದಲಿನಿಂದಲೂ ಕೂಡ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿಕೊಂಡು ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಸಬೂಬುಗಳನ್ನ ಹೇಳದೆ ಕಂಪಲ್ಸರಿ ಸ್ಕೀಮ್ ಅನ್ನ ರಚನೆ ಮಾಡಬೇಕು ಅನ್ನೋ ಸೂಚನೆಯನ್ನ ನೀಡಲಾಗ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ಕರ್ನಾಟಕದಲ್ಲಿ ಚುನಾವಣೆ ಇರೋದ್ರಿಂದ ಕೇಂದ್ರ ಸಚಿವ ಸಂಪುಟವೇ ಅಲ್ಲಿದೆ. ಪ್ರಧಾನಿ ಮೋದಿ ಅವರು ಕೂಡ ಕರ್ನಾಟಕದಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಒಂದಿಷ್ಟು ಅಂಶಗಳನ್ನ ಕೇಂದ್ರ ಸರ್ಕಾರದಿಂದ ಸಲಹೆಯನ್ನ ಪಡಿಬೇಕಾದ ಕಾರಣಗಳಿಂದ ಒಂದಿಷ್ಟು ಕಾಯ್ಬೇಕಾದಂತ ಅನಿವಾರ್ಯತೆ ಉಂಟಾಗಿದೆ. ಹಾಗಾಗಿ ಒಂದಿಷ್ಟು ಸಮಯಾವಕಾಶವನ್ನ ಕೇಂದ್ರ ಸರ್ಕಾರ ಕೇಳಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಮನವಿಯನ್ನ ತಿರಸ್ಕಾರ ಮಾಡಿದೆ. ಮಂಗಳವಾರದ ಒಳಗಡೆ ಸ್ಕೀಮ್ ರಚನೆಯ ಕುರಿತು ಮಾಹಿತಿಯನ್ನ ನೀಡಬೇಕು. ಆ ಬಳಿಕ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀಡಲಿದೆ. ಅರವಿಂದ. ಓಕೆ ಶಬೀರ್, ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಇವಾಗ ಫಸ್ಟ್ ರಿಯಾಕ್ಷನ್ ಮುಖ್ಯಮಂತ್ರಿಗಳದ್ದು ಬರ್ತಾ ಇದೆ, ನಮ್ಮಲ್ಲೇ ನೀರಿಲ್ಲ, ಎಲ್ಲಿಂದ ಬಿಡೋದು? ಈ ಬಗ್ಗೆ ಕರ್ನಾಟಕದ ವಕೀಲರ ಜೊತೆ ನಾನು ಮಾತನಾಡ್ತೀನಿ ಅಂತ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಮ್ಮಲ್ಲೇ ನೀರಿಲ್ಲ, ನೀರಿದ್ದಿದ್ರೆ ಬಿಡೋದಕ್ಕೆ ನಮ್ಮ ಯಾವ ಅಭ್ಯಂತರನೂ ಇಲ್ಲ, ಆದರೆ ನಮ್ಮಲ್ಲೇ ನೀರಿಲ್ಲ, ಎಲ್ಲಿಂದ ಬಿಡೋದು ಅಂತ ಈ ಬಗ್ಗೆ ಕರ್ನಾಟಕ ವಕೀಲರ ಜೊತೆ ಚರ್ಚೆ ಮಾಡ್ತೀನಿ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾ ಇರತಕ್ಕಂಥ ವಕೀಲರ ಜೊತೆ ನಾನು ಮಾತನಾಡ್ತೀನಿ ಅಂತ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ.